Hi, I'm Kaviraj from scoringtarget.com. In today's session, we are going to discuss lesson based assessment unit test 4 for 9th standard students. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು LPಗೆ ಸಂಬಂಧಪಟ್ಟಂತ 4ನೇ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ ಅನ್ನು ಸಾಲ್ವ್ ಮಾಡ್ತಾ ಇದ್ವಿ. ಇದು 9ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ ಪಾಠಗಳು ವಾಟ್ ಎವರ್ ವಿ ಡೂ ಮತ್ತು ಪೋಯಮ್ ದ ವಂಡರ್ಫುಲ್ ವರ್ಡ್ಸ್ ಇವುಗಳನ್ನು ಕವರ್ ಮಾಡಿದಂಥ ಒಂದು ಪ್ರಶ್ನೆ ಪತ್ರಿಕೆ. ಜೊತೆಗೆ ಸ್ಕ್ರೀನ್ ಮೇಲೆ ನಿಮಗೆ ಕೀ ಆನ್ಸರ್ ಕೂಡ ತೋರಿಸ್ತಾ ಇದ್ದೀನಿ. ಸೊ ಈ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ ಡೌನ್ಲೋಡ್ ಮಾಡುವ ಲಿಂಕ್ ಜೊತೆಗೆ ಇಲ್ಲಿವರೆಗೆ ಮಾಡಿದಂಥ LP ಯೂನಿಟ್ ಟೆಸ್ಟ್ 1, 2, 3 ಮತ್ತು 4 ಎಲ್ಲ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ನ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ. ಸೊ ಕ್ಲಿಕ್ ಮಾಡೋ ಮೂಲಕ ನೀವು ಉಚಿತವಾಗಿ ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಈಗ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಈ ಒಂದು ಪ್ರಶ್ನೆ ಪತ್ರಿಕೆ ಬೇಸ್ಡ್ ಆನ್ LBA ಕ್ವೆಶನ್ ಬ್ಯಾಂಕ್. ಸೊ LB ಒಂದು ಕ್ವೆಶನ್ ಬ್ಯಾಂಕ್ ಏನಿದೆ ಅದರ ಆಧಾರದ ಮೇಲೆ ಈ ಪ್ರಶ್ನೆ ಪತ್ರಿಕೆನ ರಚನೆ ಮಾಡಲಾಗಿದೆ. ಇಲ್ಲಿ ಫಸ್ಟ್ ಮೇನ್ ಕ್ವೆಶನ್ ನಂಬರ್ 1 ಏನಿದೆ ಮಲ್ಟಿಪಲ್ ಚಾಯ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿರುತ್ತೆ. 3 ಪ್ರಶ್ನೆಗಳು ಒಂದೊಂದು ಅಂಕದ್ದು. ಇದರಲ್ಲಿ ಮೊದಲನೇ ಪ್ರಶ್ನೆ ಫಿಲ್ ಇನ್ ದಿ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಇನ್ಫಿನಿಟಿವ್. ಸೊ ಬಿಟ್ಟ ಸ್ಥಳವನ್ನು ಇನ್ಫಿನಿಟಿವ್ದಿಂದ ತುಂಬಿ ಅಂತ ಪ್ರಶ್ನೆ ಇದೆ. ಇನ್ಫಿನಿಟಿವ್ ಅಂದರೆ ಈಗಾಗಲೇ ಹೇಳಿದೆ ಟು ಪ್ಲಸ್ ವರ್ಬ್ ಇರಬೇಕು ಆಪ್ಷನಲ್ಲಿ. ಸೆಂಟೆನ್ಸ್ ಏನಿದೆ ಐ ಕ್ಯಾನ್ ಸೇ ಯುವರ್ ಪಾರ್ಟಿ ವಾಸ್ ಅವೆಸಮ್ ಟು ಮೀ. ಇಲ್ಲಿ ನಾವು ನೋಡಬೇಕಾದದ್ದು ಯಾವುದು? ಟು ಪ್ಲಸ್ ವರ್ಬ್ ಯಾವುದಿದೆ ಆಪ್ಷನಲ್ಲಿ? ಎ ಯುವರ್, ಬಿ ಅವೆಸಮ್, ಸಿ ಪಾರ್ಟಿ, ಡಿ ಟು ಮೀ. ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ಈಗ ನಾವು ಕೀ ಆನ್ಸರ್ ಕೂಡ ಚೆಕ್ ಮಾಡ್ಕೊಂಡ್ಬರ್ಬೋದು. ಟು ಮೀ ಸರಿಯಾದ ಒಂದು ಆಪ್ಷನ್. ಓಕೆ, ಸೆಕೆಂಡ್ ಕ್ವೆಶನ್ ನೋಡಿ. ಚೂಸ್ ದಿ ಅಪ್ರಾಪ್ರಿಯೇಟ್ ಕ್ವೆಶನ್ ಟ್ಯಾಗ್ ಫಾರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಇಲ್ಲೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂಥ ಕ್ವೆಶನ್ ಟ್ಯಾಗ್ ಏನಿದೆ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಐ ಕಾಲ್ಡ್ ಅನ್ ಆಟೋ ಆ್ಯಂಡ್ ಟೋಲ್ಡ್ ಹಿಮ್ ಟು ಟೇಕ್ ಮೀ ಟು ದಿ ರೈಲ್ವೆ ಸ್ಟೇಷನ್. ಸೊ ನೋಡಿದ್ರಲ್ಲಿ ಆಪ್ಷನ್ ಎ ಡಿಡ್ ಐ, ಬಿ ಡು ಐ, ಸಿ ಡೋಂಟ್ ಐ, ಡೆಂಟ್ ಐ ಅನ್ನು ತಗೋತೀವಿ. ನಮ್ಮ ಕೀ ಆನ್ಸರ್ ನೋಡ್ಬೋದು. ಐ ಕಾಲ್ಡ್ ಅನ್ ಆಟೋ ಆ್ಯಂಡ್ ಟೋಲ್ಡ್ ಹಿಮ್ ಟು ಟೇಕ್ ಮೀ ಟು ದ ರೈಲ್ವೆ ಸ್ಟೇಷನ್. ಇದು ಪಾಸ್ಟ್ ಟೆನ್ಸಲ್ಲಿದೆ. ಸೊ ಇದು ಡಿಡಂಟ್ ಐ ಆಗಬೇಕು, ಬಟ್ ಇಲ್ಲಿ ನೆಕ್ಸ್ಟ್ ನೋಡೋಣ. ಎಲ್ಲಿದೆ ಮೂರನೇ ಪ್ರಶ್ನೆ. ಐಡೆಂಟಿಫೈ ದಿ ಲ್ಯಾಂಗ್ವೇಜ್ ಫಂಕ್ಷನ್ ಆಫ್ ದಿ ಅಂಡರ್ಲೈನ್ಡ್ ಸೆಂಟೆನ್ಸ್. ಇಲ್ಲೊಂದು ಕೊಟ್ಟಂಥ ಒಂದು ಡೈಲಾಗನ್ನು ಓದ್ಕೊಂಡು ನಾವು ಈ ಅಂಡರ್ಲೈನ್ ಮಾಡಿದಂಥ ಸೆಂಟೆನ್ಸ್ನ ಲ್ಯಾಂಗ್ವೇಜ್ ಫಂಕ್ಷನ್ ಏನಾಗುತ್ತೆ ಅಂತ ಹೇಳಬೇಕು. ಸುಧಾ, ಹೆಲೋ ರಾಧಾ, ವೈ ಆರ್ ಯು ಸ್ಟ್ಯಾಂಡಿಂಗ್ ಹಿಯರ್. ಇಲ್ಲಿ ಸುಧಾ ಕೇಳ್ತಾಳೆ ರಾಧಾಗೆ, ರಾಧಾ ಯಾಕೆ ಇಲ್ಲಿ ನಿಂತ್ಕೊಂಡಿದ್ದೀಯಾ ಅಂತ ಕೇಳ್ತಾಳೆ. ಅದಕ್ಕೆ ರಾಧಾ ರಿಪ್ಲೈ ಕೊಡ್ತಾಳೆ, ಹಾಯ್, ಐ ಆಮ್ ವೇಟಿಂಗ್ ಫಾರ್ ದಿ ಬಸ್, ಐ ವುಡ್ ಲೈಕ್ ಟು ಗೋ ಟು ದ ಮಾರ್ಕೆಟ್. ನಾನು ಇಲ್ಲಿ ಬಸ್ಸಿಗೆ ಕಾಯ್ತಾ ಇದ್ದೀನಿ, ಮಾರ್ಕೆಟ್ಗೆ ಹೋಗೋದಿದೆ ಅಂತ ಹೇಳ್ತಾಳೆ. ಅದಕ್ಕೆ ಸುಧಾ ಹೇಳ್ತಾಳೆ ಐ ಆಮ್ ಗೋಯಿಂಗ್ ದ್ಯಾಟ್ ವೇ, ಐ ವಿಲ್ ಡ್ರಾಪ್ ಯು ದೇರ್. ನಾನು ಕೂಡ ಅದೇ ಮಾರ್ಗದಲ್ಲಿ ಹೋಗ್ತಾ ಇದ್ದೀನಿ, ಸೊ ನಾನು ನಿಮಗೆ ಅಲ್ಲಿ ತನಕ ಡ್ರಾಪ್ ಕೊಡ್ತೀನಿ, ಒಯ್ದು ಬಿಡ್ತೀನಿ ಅಂತ ಸುಧಾ ಹೇಳ್ತಾಳೆ. ಈಗ ಈ ಸ್ಟೇಟ್ಮೆಂಟ್ ಏನಿದೆ ಅಂಡರ್ಲೈನ್ ಮಾಡಿದಂಥ ಐ ಆಮ್ ಗೋಯಿಂಗ್ ಆನ್ ದ್ಯಾಟ್ ವೇ, ಐ ವಿಲ್ ಡ್ರಾಪ್ ಯು ದೇರ್, ಇದು ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಆಗುತ್ತೆ ಅಂತ ಹೇಳಬೇಕು. ಎ ಗಿವಿಂಗ್ ಡೈರೆಕ್ಷನ್, ಬಿ ಆರ್ಡರ್, ಸಿ ಆಫರಿಂಗ್ ಹೆಲ್ಪ್, ಡಿ ರಿಕ್ವೆಸ್ಟಿಂಗ್. ಸೊ ಇಲ್ಲಿ ಹೆಲ್ಪ್ ಮಾಡ್ತಕ್ಕಂಥ ಇರೋದ್ರಿಂದ ನಾವು ಆಫರಿಂಗ್ ಹೆಲ್ಪ್ ಇಸ್ ದ ರೈಟ್ ಆನ್ಸರ್. ಸೊ ನೋಡ್ಕೊಂಬರೋಣ. ಆಪ್ಷನ್ ಸಿ ಆಫರಿಂಗ್ ಹೆಲ್ಪ್. ನೆಕ್ಸ್ಟ್ ಈಗ ಮೇನ್ ಕ್ವೆಶನ್ ನಂಬರ್ 2 ಅಲ್ಲಿ ಡೂ ಆಸ್ ಡೈರೆಕ್ಟೆಡ್. ಇದು ಒಂದೊಂದು ಅಂಕದ 3 ಪ್ರಶ್ನೆಗಳಿವೆ. ಕ್ವೆಶನ್ ನಂಬರ್ 4 ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ಆರ್ಟಿಕಲ್ ಗಿವನ್ ಬಿಲೋ. ಇಲ್ಲಿ ಕೊಟ್ಟಂಥ ಒಂದು ಆರ್ಟಿಕಲನ್ನು ನಾವು ತುಂಬಬೇಕು. ಯಾವ ಆರ್ಟಿಕಲ್ ತುಂಬ್ತೀರಾ? ಐ ಹ್ಯಾಡ್ ಡ್ಯಾಶ್ ಅಪಾಯಿಂಟ್ಮೆಂಟ್ ವಿತ್ ಅ ಪರ್ಸನ್ ಹೂ ವಾಸ್ ಸೀನಿಯರ್ ಟು ಮೀ. ಇಲ್ಲಿ ಯಾವ ಆರ್ಟಿಕಲ್ ತುಂಬಬೇಕು ನೋಡೋಣ. ಕೀ ಆನ್ಸರ್ ನೋಡ್ಕೊಂಬರೋಣ. ಸರಿಯಾದ ಉತ್ತರ ಆಪ್ಷನ್ ಏನಿದೆ ಇಲ್ಲಿ ಆ್ಯನ್ ಇದೆ. ನೆಕ್ಸ್ಟ್ 5ನೇ ಪ್ರಶ್ನೆ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರಾಪ್ರಿಯೇಟ್ ಪ್ರಿಪೊಸಿಷನ್ ಗಿವನ್ ಬಿಲೋ. ಇಲ್ಲಿ ಪ್ರಿಪೊಸಿಷನ್ ಅನ್ನು ತುಂಬಿ ಅಂತ ಕೇಳಿದ್ದಾರೆ. ವಿ ಮಸ್ಟ್ ಕಾನ್ಸ್ಟಂಟ್ಲಿ ಬಿ ಆನ್ ದ ಲುಕ್ಔಟ್ ಡ್ಯಾಶ್ ಬೆಟರ್ ಪರ್ಫಾರ್ಮೆನ್ಸ್. ಸೊ ಏನಿದೆ ಕೀ ಆನ್ಸರ್ ನೋಡ್ಕೊಂಬರೋಣ. 5ನೇದು ಆಪ್ಷನ್ ಫಾರ್ ಇದೆ, FOR ಫಾರ್ ಅಂದರೆ ವಿ ಮಸ್ಟ್ ಕಾನ್ಸ್ಟಂಟ್ಲಿ ಬಿ ಆನ್ ದ ಔಟ್ಲುಕ್ ಫಾರ್
ಬೆಟರ್ ಪರ್ಫಾರ್ಮೆನ್ಸ್. 6ನೇ ಪ್ರಶ್ನೆ, ಆ್ಯಡ್ ಸುಟೇಬಲ್ ಪ್ರಿಫಿಕ್ಸ್ ಟು ಗಿವ್ ದಿ ಅಪೋಸಿಟ್ ವರ್ಡ್. ಸೊ ಇಲ್ಲಿ ಯಾವ ಪ್ರಿಫಿಕ್ಸನ್ನು ತುಂಬ್ತೀರಾ? ಇಲ್ಲಿ ಪಾಸಿಬಲ್ ಅಂತಕ್ಕಂಥ ವರ್ಡ್ ಅಪೋಸಿಟ್ ವರ್ಡ್ ಆಗ್ತಕ್ಕಂಥ ಪ್ರಿಫಿಕ್ಸನ್ನು ಇಲ್ಲಿ ತುಂಬಬೇಕು. ಇಟ್ ಈಸ್ ಡ್ಯಾಶ್ ಪಾಸಿಬಲ್ ಫಾರ್ ದಿ ಪುವರ್ ಪೀಪಲ್ ಟು ಹ್ಯಾವ್ ಫುಡ್ ಇನ್ ದ ಪೋಸ್ಟ್ ರೆಸ್ಟೋರೆಂಟ್ಸ್. ಸೊ 6ನೇ ಪ್ರಶ್ನೆ ಉತ್ತರ IM. Impossible. So now main question number 3rd, answer the following questions in a 2 or 3 sentences. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರ ಬರೀರಿ ಅಂತ ಇದೆ. ಇಲ್ಲಿ 2 ಅಂಕದ 2 ಪ್ರಶ್ನೆಗಳು. 7ನೇ ಪ್ರಶ್ನೆ, if we decide to give alms to a beggar, how should we give it? ಇಲ್ಲಿ ಆಮ್ಸ್ ಅಂದ್ರೆ ಏನು? ಭಿಕ್ಷೆ, ದಾನ. ಬೆಗ್ಗರ್ ಅಂದರೆ ಭಿಕ್ಷುಕರಿಗೆ. ನಾವು ಭಿಕ್ಷುಕರಿಗೆ ಒಂದು ವೇಳೆ ಭಿಕ್ಷೆಯನ್ನು ನೀಡಬೇಕಂದ್ರೆ ಯಾವ ಥರ ಕೊಡಬೇಕು ಅಂತ ಒಂದು ಪ್ರಶ್ನೆ. ಇದು ವಾಟ್ ಎವರ್ ವಿ ಡು ಪಾಠದ ಒಂದು ಪ್ರಶ್ನೆ. ಆನ್ಸರ್ ನೋಡ್ಕೊಂಬರೋಣ. ಗಿವಿಂಗ್ ಆರ್ಮ್ಸ್ ಟು ಬೆಗರ್ ಈಸ್ ಅ ಕಾಮನ್ ಆ್ಯಕ್ಟ್, ಬಟ್ ಇಟ್ ಕ್ಯಾನ್ ಬಿ ಅಪ್ರೋಚ್ಡ್ ಇನ್ ಅ ಮೋರ್ ಥಾಟ್ಫುಲ್ ವೇ. ವೆನ್ ವಿ ಕ್ಲೋಸ್ ಟು ಆಫರ್ ಹೆಲ್ಪ್, ವಿ ಶುಡ್ ಡೂ ಇಟ್ ಪೊಲೈಟ್ಲಿ. ಅಂದರೆ ನೋಡಿ ಏನಿದೆ, ಗಿವ್ ಆರ್ಮ್ಸ್ ಟು ಬೆಗರ್ ಈಸ್ ಅ ಕಾಮನ್ ಆ್ಯಕ್ಟ್, ಬಟ್ ಇಟ್ ಕ್ಯಾನ್ ಬಿ ಅಪ್ರೋಚ್ಡ್ ಇನ್ ಅ ಮೋರ್ ಥಾಟ್ಫುಲ್ ವೇ ಅಂತ. ಅಂದರೆ ನಾವು ಭಿಕ್ಷಕರಿಗೆ ಭಿಕ್ಷೆ ನೀಡೋದು ಇದು ಕಾಮನ್ ಆಗಿ ಡೈಲಿ ನೀಡ್ತಕ್ಕಂಥ ಒಂದು ಸನ್ನಿವೇಶ, ಅದೊಂದು ವಿಚಾರವಾಗಿ ಮಾಡಬೇಕು. ಅಂದರೆ ವೆನ್ ವಿ ಕ್ಲೋಸ್ ಟು ಆಫರ್ ಹೆಲ್ಪ್, ವಿ ಶುಡ್ ಡೂ ಇಟ್ ಪೊಲೈಟ್ಲಿ. ಅಂದರೆ ಭಿಕ್ಷೆ ನೀಡೋದಂದರೆ ಒಂದು ನಮ್ಯವಾಗಿ ನಾವು ನೀಡಬೇಕು. ತುಂಬ ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಅವರಿಗೆ ಇನ್ಸಲ್ಟ್ ಆಗುವ ಹಾಗೆ ಮಾಡಬಾರ್ದು. ಪೊಲೈಟಾಗಿ ವರ್ತನೆ ಮಾಡಬೇಕು. ಆ್ಯಂಡ್ ವಿತ್ ಕೈಂಡ್ನೆಸ್, ದಯ ಕೂಡ ತೋರಿಸ್ಬೇಕು. ಸೇಯಿಂಗ್ ಸಮಥಿಂಗ್ ಲೈಕ್ ಯೋ ಪ್ಲೀಸ್ ಟೇಕ್ ದಿಸ್, ಅಟ್ಲೀಸ್ಟ್ ದಯವಿಟ್ಟು ಇದನ್ನು ತಗೊಳ್ಳಿ ಅಂತ, ಈ ಥರ ಒಂದು ಸೆಂಟೆನ್ಸ್ ಅಂದರೆ ಈ ಥರದ ಒಂದು ಮಾತನ್ನು ಹೇಳಬೇಕು ಅಂತಕ್ಕಂಥ ಒಂದು ಅರ್ಥವನ್ನು ಇಲ್ಲಿ ಕೊಡ್ತಾ ಇದೆ. ನೆಕ್ಸ್ಟ್ 8ನೇ ಪ್ರಶ್ನೆ, ವಾಟ್ ಡಸ್ ದ ಪೊಯಮ್ ದ ವಂಡರ್ಫುಲ್ ವರ್ಡ್ಸ್ ಸೇ ಅಬೌಟ್ ದ ಪವರ್ ಆಫ್ ವರ್ಡ್ಸ್? ಸೊ ವಂಡರ್ಫುಲ್ ವರ್ಡ್ಸ್ ಅಂತಕ್ಕಂಥ ಪೊಯಮಲ್ಲಿ ಪದಗಳ ಅಥವಾ ಮಾತುಗಳ ಒಂದು ಶಕ್ತಿ ಏನು ಅಂತ ಕೇಳಿದ್ದಾರೆ. ಎಷ್ಟು ಒಂದು ಮೀನಿಂಗ್ಫುಲ್ ಇದೆ ಪವರ್ ಆಫ್ ವರ್ಡ್ಸ್. ಆನ್ಸರ್, the poem highlights the vital role of language in connecting with others. ನಾವು ಇತರರೊಂದಿಗೆ ಕನೆಕ್ಟ್ ಆಗಬೇಕು, ಸಂಭಾಷಣೆಯಲ್ಲಿ ತೊಡಗಬೇಕಂದ್ರೆ ಈ ಭಾಷೆ ಅನ್ನೋದು ತುಂಬ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತೆ. ವರ್ಡ್ಸ್ ಸರ್ವ್ ಆ್ಯಸ್ ಅ ಬ್ರಿಡ್ಜ್ ದ್ಯಾಟ್ ಟ್ರಾನ್ಸ್ಫಾರ್ಮ್ಸ್ ಅವರ್ ಥಾಟ್ಸ್ ಇನ್ ಟು ರಿಯಾಲಿಟಿ. ಈ ಪದಗಳು ನಮ್ಮ ತಲೆಯಲ್ಲಿರ್ತಕ್ಕಂಥ ವಿಚಾರನ ಎದುರಿದಂಥ ವ್ಯಕ್ತಿಗೆ ಕನ್ವಿನ್ಸ್ ಮಾಡಿ ಹೇಳೋಕ್ಕೆ ಒಂದು ಸೇತುವೆ ಇದ್ದ ಹಾಗೆ. The poet encourages us not to suppress our ideas simply because we find it challenging to express them in words. ಅದಕ್ಕೆ ಲೇಖಕ ಈ ಒಂದು ಕವನದಲ್ಲಿ ಪೊಯೆಟ್ ಹೇಳ್ತಾರೆ, ನಾವು ಎನ್ಕರೇಜ್ ಮಾಡಬೇಕು. ಅಂದರೆ ಯಾವುದೇ ಕಾರಣಕ್ಕೂ ನಮ್ಮ ವಿಚಾರಗಳೇನು ಬಂದಿರ್ತಿಲ್ಲ ಅವುಗಳನ್ನ ಸಪ್ರೆಸ್ ಮಾಡಬಾರ್ದು, ಅಲ್ಲೇ ತಡೆ ಹಿಡಿಬಾರ್ದು, ಅವುಗಳನ್ನ ಸಿಂಪಲಾಗಿ ಎಕ್ಸ್ಪ್ರೆಸ್ ಮಾಡಬೇಕು. ಆ ಸಿಂಪಲಾಗಿ ಎಕ್ಸ್ಪ್ರೆಸ್ ಮಾಡಬೇಕಂದ್ರೆ ನಮಗೆ ಪದಗಳು ಬೇಕು. ಹೀಗಾಗಿ ವರ್ಡ್ಸ್ ಆರ್ ಪವರ್ಫುಲ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. ಮೇನ್ ಕ್ವೆಶನ್ ನಂಬರ್ 4, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ ಇನ್ 5 to 6 sentences. ಈ ಕೆಳಗಿನ ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರ ಬರೀಬೇಕು. ಇದು ಒಂದು ಪ್ರಶ್ನೆ, 3 ಅಂಕದ್ದು. ಏನಿದೆ ಪ್ರಶ್ನೆ? ಹೌ ಡು ಯು ಥಿಂಕ್ ಡಾಕ್ಟರ್ಸ್ ಕ್ಯಾನ್ ಇಂಪ್ರೂವ್ ದೇರ್ ಇಮೇಜ್ ವಿತ್ ದೇರ್ ಲ್ಯಾಂಗ್ವೇಜ್? ವೈದ್ಯರು ತಮ್ಮ ಒಂದು ಪ್ರತಿಭೆಯನ್ನು, ತಮ್ಮ ಭಾಷೆಯನ್ನು ಯಾವ ಥರ ಇಂಪ್ರೂವ್ ಮಾಡೋ ಮೂಲಕ ಸರಿಯಾಗಿ ತಮ್ಮ ಒಂದು ಕರ್ತವ್ಯನ ನಿರ್ವಹಿಸಬಹುದು ಅಂತ. ಇದು ಕೂಡ ವಾಟ್ ಎವರ್ ವಿ ಡು ಪಾಠದಿದೆ. ಅಂದರೆ ವೈದ್ಯರಾದವರು ಹೇಗಿರಬೇಕು, ಯಾವ ಥರ ಪೇಷಂಟ್ ಜೊತೆ ಬಿಹೇವ್ ಮಾಡಬೇಕು ಅನ್ನೋದು ಈ ಒಂದು ಪ್ರಶ್ನೆಯ ಒಂದು ಉದ್ದೇಶ ಇದೆ. ಸೊ ಇದಕ್ಕೆ ಉತ್ತರ ಏನು ಬರೀಬೇಕು? ಡಾಕ್ಟರ್ಸ್ ಕ್ಯಾನ್ ಎನ್ಹ್ಯಾನ್ಸ್ ದೇರ್ ಇಮೇಜ್ ಬೈ ಸ್ಪೀಕಿಂಗ್ ಕೈಂಡ್ಲಿ ಆ್ಯಂಡ್ ಆಫರಿಂಗ್ ಅಸ್ಯೂರೆನ್ಸ್. ಸೊ ವೈದ್ಯರ ತಮ್ಮ ಒಂದು ಸೇವಾ ಮನೋಭಾವ, ತಮ್ಮ ಕರ್ತವ್ಯ ಚೆನ್ನಾಗಿ ಅನಿಸ್ಬೇಕಂದ್ರೆ ಅಲ್ಲಿ ಅವ್ರ ಮಾತು ಹೆಂಗಿರಬೇಕು? ಕೈಂಡ್ಲಿ ಆಗಿರಬೇಕು, ಮಾತಿನಲ್ಲಿ ದಯೆ ಇರಬೇಕು. ಮತ್ತು ಆಫರಿಂಗ್ ರಿಅಸ್ಯೂರೆನ್ಸ್ ಅಂದರೆ ಧೈರ್ಯ ತುಂಬತಕ್ಕಂಥ ಮಾತುಗಳನ್ನು ಆಡಬೇಕು. ಪೇಷಂಟ್ಗಳು ಮೊದಲೇ ಜ್ವರದಿಂದ ನರಳುತ್ತಿರ್ತಾರೆ, ಅವರಿಗೆ ಇನ್ನಷ್ಟು ಸ್ಫೂರ್ತಿ ನೀಡಬೇಕು, ಜ್ವರ ಕಡಿಮೆ ಆಗುತ್ತೆ ಅನ್ನೋ ಅರ್ಥ. ಆ್ಯಸ್ ದಿಸ್ ಇಟ್ ಸೆಲ್ಫ್ ಫಾರ್ಮ್ಸ್ ಎನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಟ್ರೀಟ್ಮೆಂಟ್. ಸೊ ಪೇಷಂಟ್ ಜೊತೆ ಕೈಂಡ್ಲಿಯಾಗಿ ಮಾತಾಡೋದು, ಅವರಿಗೆ ಧೈರ್ಯ ತುಂಬೋದು, ಸ್ಫೂರ್ತಿ ತುಂಬೋದು, ಇದು ಕೂಡ ಟ್ರೀಟ್ಮೆಂಟ್ನ ಇನ್ನೊಂದು ಭಾಗ ಅಂತಲೇ ಹೇಳ್ಬೋದು. A warm, simple
or a few friendly words from the doctor can greatly help in making the patient feel more comfortable and positive. ಅಂದರೆ ವೈದ್ಯರ ಮಾತಿನಲ್ಲಿ ಏನಿರಬೇಕು, ಅವ್ರ ಮುಖದಲ್ಲಿ ಒಂದು ಮಂದಹಾಸ ಇರಬೇಕು. ಕೆಲವೊಂದು ಆತ್ಮೀಯವಾಗಿರ್ತಕ್ಕಂಥ ಕೆಲವೊಂದು ವರ್ಡ್ಗಳನ್ನ ಮಾತುಗಳನ್ನ ಪೇಷಂಟ್ ಜೊತೆ ಮಾತಾಡಿದ್ರೆ ಅವ್ರಿಗೆ ಕೂಡ ಕಂಫರ್ಟ್ ಆಗುತ್ತೆ, ಪಾಸಿಟಿವ್ನೆಸ್ ರಿಸಲ್ಟ್ ಬರುತ್ತೆ. ಸೊ ಈ ಥರ ವೈದ್ಯರು ಇರಬೇಕು. ನೆಕ್ಸ್ಟ್ ಈಗ ಮೇನ್ ಕ್ವೆಶ್ಚನ್ ನಂಬರ್ 5. Read each instruction or announcement carefully and answer the questions that follow. ಈ ಕೆಳಗೆ ಬಾಕ್ಸಲ್ಲಿ ನಿಮಗೆ ಒಂದು ಇನ್ಸ್ಟ್ರಕ್ಷನ್ಸ್ ಅಥವಾ ಅನೌನ್ಸ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅದು ಓದ್ಕೊಂಡು ಈ ಅನೌನ್ಸ್ಮೆಂಟ್ ಕೆಳಗಡೆ ABC ಅಂತ 3 ಪ್ರಶ್ನೆಗಳಿವೆ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಇದು ಒಂದೊಂದು ಅಂಕದ 3 ಪ್ರಶ್ನೆಗಳಿವೆ. ಸೊ ನೋಡಿ ಏನಿದೆ ಅನೌನ್ಸ್ಮೆಂಟು. ಅಟೆನ್ಷನ್ ಸ್ಟೂಡೆಂಟ್ಸ್, ದ ಸ್ಕೂಲ್ ಲೈಬ್ರರಿ ವಿಲ್ ಬಿ ಕ್ಲೋಸ್ಡ್ ಫಾರ್ renovation from Monday, February 24th to Friday, March 16th. During this time, students can access digital resources online. Please return the books that you have borrowed by Friday 21st. ಇಲ್ಲಿ ನಮಗೆ ಏನು ಕೊಟ್ಟರು ಅಂದರೆ ಒಂದು ಅನೌನ್ಸ್ಮೆಂಟ್ ಕೊಟ್ಟರು. ಡಿಯರ್ ಸ್ಟೂಡೆಂಟ್ಸ್ ಅಂದರೆ ವಿದ್ಯಾರ್ಥಿಗಳಿಗೆ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ಶಾಲೆಯವರು. ಏನಂತ? ದ ಸ್ಕೂಲ್ ಲೈಬ್ರರಿ ವಿಲ್ ಬಿ ಕ್ಲೋಸ್ಡ್ ಫಾರ್ ರಿನೋವೇಷನ್ ಫ್ರಾಮ್ ಮಂಡೇದಿಂದ ಅಂದರೆ ಸೋಮವಾರದಿಂದ ಲೈಬ್ರರಿಗೆ ಸ್ವಲ್ಪ ಪುನರ್ತಾನ ಅಂದರೆ ಎಲ್ಲ ಪೇಂಟ್ ಮಾಡೋದು ಎಲ್ಲ ಕ್ಲೀನ್ ಮಾಡೋ ವರ್ಕ್ ಇದೆ. ಹೀಗಾಗಿ ಲೈಬ್ರರಿ ಕ್ಲೋಸ್ ಇರುತ್ತೆ. ಎಲ್ಲಿಂದ? February 24th ಫ್ರೈಡೆ ಟು March 16th ಅಂದರೆ February 24ರಿಂದ March 6ರವರೆಗೆ ಲೈಬ್ರರಿ ಕ್ಲೋಸ್ ಆಗಿರುತ್ತೆ ಸ್ಕೂಲಲ್ಲಿ. ಡ್ಯೂರಿಂಗ್ ದಿಸ್ ಟೈಮ್ ಸ್ಟೂಡೆಂಟ್ಸ್ ಕ್ಯಾನ್ ಆಕ್ಸೆಸ್ ಡಿಜಿಟಲ್ ರಿಸೋರ್ಸಸ್ ಆನ್ಲೈನ್. ಸೊ ಈ ಟೈಮಲ್ಲಿ ನಿಮಗೆ ಪುಸ್ತಕ ಬೇಕಾಗಿದ್ದರೆ, ನಾಲೆಜ್ ಬೇಕಾಗಿದ್ದರೆ ಯಾವ ಥರ ಮಾಡಬೇಕು? ನಮ್ಮ ಒಂದು ಆನ್ಲೈನ್ ಲೈಬ್ರರಿ ಏನಿದೆ, ಡಿಜಿಟಲ್ ರಿಸೋರ್ಸ್ ಏನಿದೆ, ಅದನ್ನು ಬಳಕೆ ಮಾಡಿಕೊಂಡು ನೀವು ಓದ್ಕೋಬೋದು. ಪ್ಲೀಸ್ ರಿಟರ್ನ್ ದ ಬುಕ್ಸ್ ದ್ಯಾಟ್ ಯು ಹ್ಯಾವ್ ಬಾರೋಡ್ ಬೈ ಫ್ರೈಡೆ 21st. ಈಗಾಗಲೇ ನೀವು ಹೋಗಿರ್ತಕ್ಕಂಥ ಪುಸ್ತಕಗಳನ್ನು ವಾಪಸ್ ಕೊಡಬೇಕು. ಎಲ್ಲಿವರೆಗೆ? 21ನೇ ತಾರೀಕು ಒಳಗಾಗಿ, February 21 ಒಳಗಾಗಿ ನಮಗೆ ರೀಸಬ್ಮಿಟ್ ಮಾಡಬೇಕು ಅಂತ ಶಾಲೆಯ ಗ್ರಂಥಾಲಯದವರು ವಿದ್ಯಾರ್ಥಿಗಳಿಗೆ ಒಂದು ನೋಟಿಸನ್ನು ಕೊಟ್ಟರು. ನೋಡಿ, ಕೇರ್ಫುಲ್ಲಾಗಿ ನೋಡಿ. ಲೈಬ್ರರಿ ರಿನೋವೇಷನ್ ಇದೆ. ರಿನೋವೇಷನ್ ಅಂದರೆ ಪೇಂಟ್ ಮಾಡೋದು, ರಿಪೇರಿ ಮಾಡೋದು ಎಲ್ಲ ಬರುತ್ತೆ. ಯಾವಾಗ? February 24ರಿಂದ ಮತ್ತು March 6ರವರೆಗೆ ಅಂದರೆ ಮಂಡೇ ಟು ಫ್ರೈಡೆ. ಈ ಟೈಮಲ್ಲಿ ಲೈಬ್ರರಿ ಕ್ಲೋಸ್ ಇರುತ್ತೆ. ಈ ಟೈಮಲ್ಲಿ ನೀವು ಏನು ಬೇಕೋ ಆನ್ಲೈನಲ್ಲಿ ಪುಸ್ತಕನ ಓದ್ಕೋಬೋದು. ಈಗಾಗಲೇ ತೆಗೆದುಕೊಂಡು ಹೋದ ಪುಸ್ತಕನ ಈ 21st February ಒಳಗಾಗಿ ಅಂದರೆ ಫ್ರೈಡೆ ಒಳಗಾಗಿ ನೀವು ರೀಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ರು. ಹೌದಾ? Friday 21st. ಈಗ ಪ್ರಶ್ನೆ ಏನಿದೆ? ಎ, ವಾಟ್ ಈಸ್ ದಿ ಡ್ಯೂರೇಷನ್ ಆಫ್ ಲೈಬ್ರರಿ ಕ್ಲೋಸ್? ಲೈಬ್ರರಿ ಕ್ಲೋಸ್ ಡ್ಯೂರೇಷನ್ ಅಂದರೆ ಅವಧಿ. ಲೈಬ್ರರಿ ಎಲ್ಲಿವರೆಗೆ ಕ್ಲೋಸ್ ಆಗಿರುತ್ತೆ ಅಂತ ಕೇಳಿದ್ದಾರೆ. ನಾವು ಬರಿಬೋದು ಫ್ರಮ್ ಮಂಡೇ February 24th to Friday March 16th. ಸೊ ನಾವು ಕೀ ಆನ್ಸರ್ ನೋಡ್ಕೊಂಬರೋಣ. ದ ಲೈಬ್ರರಿ ವಿಲ್ ಬಿ ಕ್ಲೋಸ್ ಫ್ರಮ್ ಮಂಡೇ February 24th to Friday March 6th. Next, how? Big question. How can students access the resources during the closure? ಸೊ ಲೈಬ್ರರಿ ಕ್ಲೋಸ್ ಇದ್ದಾಗ ವಿದ್ಯಾರ್ಥಿಗಳು ಯಾವ ಥರ ಓದ್ಕೋಬೇಕು, ಏನು ಮಾಡಬೇಕು ಅವಾಗ ಬೇಕಾಗಿದ್ದಾರೆ? ಬಿ, ಸ್ಟೂಡೆಂಟ್ಸ್ ಕ್ಯಾನ್ ಆಕ್ಸೆಸ್ ಡಿಜಿಟಲ್ ರಿಸೋರ್ಸಸ್ ಆನ್ಲೈನ್ ಡ್ಯೂರಿಂಗ್ ದಿ ಕ್ಲೋಸರ್. ಸೊ ಲೈಬ್ರರಿ ಕ್ಲೋಸ್ ಇದ್ದಾಗ ಆನ್ಲೈನಲ್ಲಿ ಪುಸ್ತಕಗಳನ್ನ ಓದ್ಕೋಬೋದು. ಸಿ ಪ್ರಶ್ನೆ, ವೆನ್ ಶುಡ್ ಬಾರೋಡ್ ಬುಕ್ ಬಿ ರಿಟರ್ನ್? ಸೊ ಈಗಾಗಲೇ ತೆಗೆದುಕೊಂಡಿರೋ ಪುಸ್ತಕಗಳನ್ನ ಯಾವಾಗ ವಾಪಸ್ ಕೊಡಬೇಕು? ಆನ್ಸರ್, ಬಾರೋಡ್ ಬುಕ್ಸ್ ಶುಡ್ ಬಿ ರಿಟರ್ನ್ ಬೈ Friday February 21st. ಸೊ ಈಗ ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಶ್ನೆ, ಮೇನ್ ಕ್ವೆಶ್ಚನ್ ನಂಬರ್ 6. ಕೋಟ್ ಫ್ರಮ್ ಮೆಮೊರಿ. ಇದು ಒಂದು ಪ್ರಶ್ನೆ, 4 ಅಂಕದಿರುತ್ತೆ. ಇಲ್ಲಿ ನಮಗೆ ಒಂದು ಪೋಯಮ್ ಅಂದರೆ ಈಗಾಗಲೇ ನಾವು ಹೇಳಿದಲ್ಲ, ಆ ಪೋಯಮ್ ಏನಿದೆ, ಆ ಪೋಯಮ್ನ ಇಲ್ಲಿ 2 ಸ್ಟಾಂಜಗಳನ್ನು ಕೊಟ್ಟಿರ್ತಾರೆ. ಆ 2 ಸ್ಟಾಂಜದಲ್ಲಿ ನಿಮ್ಗೆ ಯಾವುದು ಈಸಿ ಅನಿಸುತ್ತೆ ಅದು ಬರೀಬೋದು. 2 ಕೂಡ ಸೇಮ್ ಪೋಯಮಲ್ಲಿ ನಾವು ಕೊಟ್ಟಿದ್ವಿ. ಸೊ ಅದರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ ಆ ಪೋಯಮನ್ನು ಕಂಪ್ಲೀಟ್ ಮಾಡಬೇಕು. ಇಲ್ಲಿ 4 ಲೈನ್ ಕೊಟ್ಟಿರ್ತಾರೆ. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಲ್ಲಿ ಕೆಲವೊಂದು ಲೈನ್ಗಳನ್ನ ಕೊಟ್ಟಿರ್ತಾರೆ, ವರ್ಡ್ಗಳನ್ನ. ಅದನ್ನು ಅರ್ಥ ಮಾಡಿಕೊಂಡು ಯಾವ ಸ್ಟಾಂಜ ಇದೆ ಪೋಯಮಲ್ಲಿ ಅಂತ ನೋಡ್ಕೋಬೇಕು. ವಂಡರ್ಫುಲ್ ವರ್ಡ್ಸ್ ಪೋಯಮ್ದಿಂದ ಈ ಒಂದು ಸ್ಟಾಂಜಸ್ ಇದೆ. ನೆವರ್ ಲೆಟ್ ಡ್ಯಾಶ್ ಡ್ಯಾಶ್ ಕ್ಯಾನ್ ಪ್ಲೇ ಇಟ್, ಅಥವಾ ವರ್ಡ್ಸ್ ಆರ್ ದ ಡ್ಯಾಶ್ ಬ್ಯೂಟಿಫುಲ್ ಥಿಂಗ್.
ಸೊ ಎರಡರಲ್ಲಿ ಉತ್ತರ ನೋಡ್ಕೊಂಬೋಣ. ಎರಡು ಕೂಡ ಆನ್ಸರ್ ಕೊಡ್ತಾ ಇದ್ದೀನಿ ನಾನಿಲ್ಲಿ. ನೆವರ್ ಲೆಟ್ ಅ ಥಾಟ್ ಶ್ರೈವಲ್ ಆ್ಯಂಡ್ ಡೈ ಫಾರ್ ವಾಂಟ್ ಆಫ್ ಅ ವೇ ಟು ಸೇ ಇಟ್, ಫಾರ್ ಇಂಗ್ಲಿಷ್ ಈಸ್ ಅ ವಂಡರ್ಫುಲ್ ಗೇಮ್ ಆ್ಯಂಡ್ ಆಲ್ ಆಫ್ ಯು ಕ್ಯಾನ್ ಪ್ಲೇ ಇಟ್. ಅಥವಾ ನಾನು ಇದು ಬರಿತೀನಿ ಈಗ. ವರ್ಡ್ಸ್ ಆರ್ ಫುಡ್ ಆ್ಯಂಡ್ ಡ್ರೆಸ್ ಆಫ್ ಥಾಟ್, ದೇ ಗಿವ್ ಇಟ್ ಇಟ್ಸ್ ಬಾಡಿ ಆ್ಯಂಡ್ ಸ್ವಿಂಗ್, ಆ್ಯಂಡ್ ಎವ್ರಿ ಒನ್ಸ್ ಲಾಂಗಿಂಗ್ ಟುಡೇ ಟು ಹಿಯರ್ ಸಮ್ ಫ್ರೆಶ್ ಆ್ಯಂಡ್ ಬ್ಯೂಟಿಫುಲ್ ಥಿಂಗ್. ಸೊ ಇಷ್ಟು ಈ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರಲ್ಲಿ ಬರ್ತಕ್ಕಂಥ ಉತ್ತರಗಳು. ಸೊ ಈ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ನ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸ್ಲ್ಲಿ ಹಾಕಿರ್ತೀನಿ, ಕ್ಲಿಕ್ ಮಾಡಿ. ಆ ಒಂದೇ ಲಿಂಕಲ್ಲಿ ನಿಮಗೆ ಯೂನಿಟ್ ಟೆಸ್ಟ್ನ 1 to 4 ಎಲ್ಲ ಪ್ರಶ್ನೆ ಪತ್ರಿಕೆ ಕೀ ಆನ್ಸರ್ ಕೂಡ ಸಿಗುತ್ತೆ. ಜೊತೆಗೆ 8, 9, 10ನೇ ತರಗತಿಯ ಪ್ರಶ್ನೆ ಪತ್ರಿಕೆ ಕೂಡ ಲಿಂಕ್ ಇರುತ್ತೆ. ಸೊ ಈ ವಿಡಿಯೋನ ನಿಮಗೆ ಇಷ್ಟ ಆಗಿದ್ದರೆ ಮಾತ್ರ ಲೈಕ್ ಮಾಡಿ. ನಿಮಗೆ ಈ ಲೈಕ್ ಮಾಡೋದು ಉಚಿತವಾಗಿದ್ದರೂ ಕೂಡ ನಮಗೊಂದು ಮೋಟಿವೇಶನ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್.